ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಒಂದು ಹೇಳಿಕೆ ಬಿಜೆಪಿಗರಿಗೆ ಜಾಸ್ತಿ ಕಿಚ್ಚು ಹಚ್ಚಿಬಿಟ್ಟಿದೆ ಅಂತ. ಬಿಜೆಪಿಯವರು ನನ್ನ ಹೇಳಿಕೆನ ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನೇ ಕೇಳಬೇಕು, ನೀವು ತೋರಿಸ್ತಾ ಇರೋರು ಹೇಳ್ಬೇಕು, ತೋರಿಸ್ತಾ ಇರೋರು ಹೇಳ್ಬೇಕು. ಮಾಧ್ಯಮದವರು ನನ್ನ ಹೇಳಿಕೆನ ಸ್ಪಷ್ಟವಾಗಿ ಏನ್ ತೋರಿಸ್ತಾ ಇದ್ದೀರಿ ಅದನ್ನ ನೀವು ಪುನರಾವರ್ತಿಯಾಗಿ ನೋಡಿ ಮಾತನಾಡಬೇಕು. ಮಾಧ್ಯಮದವ್ರ ತಪ್ಪೋ ಬಿಜೆಪಿಯವ್ರ ತಪ್ಪೋ ನನ್ನ ತಪ್ಪೋ ನನಗೆ ಗೊತ್ತಿಲ್ಲ. ಹೇಳ್ದಲ್ಲ ಅಷ್ಟೇ, ಆಯ್ತು ನಡ್ರಿ, ಮುಂದೆ ಬೇರೆ ಬೇರೆ ಜನ ನೋಡೋಣ ನಡ್ರಿ. ದೇವ್ರ ಒಳ್ಳೇದ್ ಮಾಡ್ಲಿ ಅನ್ನಲ್ಲಪ್ಪ, ಒಳ್ಳೆ ಚೆನ್ನಾಗಾಯ್ತಲ್ಲ. ಹೋರಾಟ ಪ್ರಜಾಪ್ರಭುತ್ವದ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಹೋರಾಟ ಮಾಡ್ಲಿಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಗೆರಾವ್ ಹಾಕ್ಬೋದು, ಏನ್ ತಪ್ಪೇನಿದೆ ಅದರಲ್ಲಿ? ನನಗದು ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾನು ಪ್ರಜಾಪ್ರಭುತ್ವದ ಅಂಗ 4ನೇ ಅಂಗ ಮಾಧ್ಯಮ ಅಂತ ತಿಳ್ಕೊಂಡಿದ್ದೀನಿ. ಅದು ನೀವು ಇಲ್ಲ ನಾವು ಒಂದು ಪರ ಅಂತ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅವರ ಹೋರಾಟ ಯಶಸ್ಸಾಗ್ಲಿ, ನಾನು ಕೂಡ ಅದನ್ನ ಸ್ವಾಗತ ಮಾಡ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಅವರವರ ಭಾವನೆಗಳನ್ನ ಹೇಳೋದಕ್ಕೆ ಹಕ್ಕಿದೆ. ಸೊ ಇವತ್ತು ಭಾರತೀಯ ಜನತಾ ಪಕ್ಷದವರು ನನ್ನ ಹೇಳಿಕೆಯನ್ನ ತಿರುಚಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು, ಮತ್ತೊಮ್ಮೆ ಮಾಧ್ಯಮಗಳಿಗೆ ಮನವಿ ಮಾಡ್ತೇನೆ, ನಾನು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ತಾವು ನಿಮ್ಮ ದಾಖಲೆಗಳಲ್ಲಿ ಪರಿಶೀಲನೆ ಮಾಡಿ ರಾಷ್ಟ್ರದ ಜನರಿಗೆ ತೋರಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ನನಗೆ ನಂಬಿಕೆ ಇತ್ತು ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮಗಳು ಅಂತ. ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಕೆಲವರನ್ನ ಗುರಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿನಾ ತಪ್ಪ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿ ಮಾಧ್ಯಮದವರಲ್ಲಿ ಮನವಿ ಮಾಡ್ತೀನಿ. ನೋಡ್ರಿ, ಈ ಮಾತನ್ನ ನನ್ನ ಪ್ರಶ್ನೆ ಏನು ನೀವು ಕೇಳಿದ್ರಿ. ಬಿಜೆಪಿಯವರು ಇದೇ ರೀತಿಯ ಹೋರಾಟ ಮಾಡಿದ್ರೆ, ಕೇಂದ್ರದ ಮೇಲೆ ಹೋರಾಟ ಮಾಡಿದ್ರೆ ಅನುದಾನ ಸಿಗ್ತಾ ಇತ್ತಾ ಅಂತ. ಹಂಗಂದ್ರೆ ನ್ಯಾಯ ಏನು ಅಂತ ನಿಮಗೂ ಗೊತ್ತಾಗಿದೆ. ನೀವು ಅದರ ವಿರುದ್ಧ ಧ್ವನಿ ಎತ್ತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.